ಹಲೋ ಸ್ಟೂಡೆಂಟ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ? ಚೆನ್ನಾಗಿ ಓದ್ಕೋತಿದ್ದೀರಾ ಅಂತ ಹೇಳಿ ಅನ್ಕೋತೀನಿ. ನಾವು ಹಿಂದಿನ ವಿಡಿಯೋದೊಳಗ ನಮ್ಮ 10ನೇ ತರಗತಿ ಗಣಿತ ವಿಷಯದ ತ್ರಿಕೋನಮಿತಿ ಪ್ರಸ್ತಾವನೆ ಪಾಠದ ಮೇಲಿಂದ ಪೀಠಿಕೆಯನ್ನ ನೋಡಿದ್ವಿ. ಈ ಒಂದು ವಿಡಿಯೋದೊಳಗ ಅದೇ ಪಾಠದ ಬಹು ಆಯ್ಕೆ ಪ್ರಶ್ನೆಗಳನ್ನ ಡಿಸ್ಕಸ್ ಮಾಡೋಣಂತ್ರಿ. ಓಕೆ, ಸೊ ನಾನ್ ನಿಮ್ಮ ಗಣಿತ ಟೀಚರ್. ಬನ್ನಿ ಒಂದೊಂದಾಗಿ ಪ್ರಶ್ನೆಗಳನ್ನ ನೋಡ್ಕೊತ ಹೋಗೋಣಂತ. ಸೊ ಮೊದಲನೇ ಪ್ರಶ್ನೆ ಏನಿತ್ತು ನೋಡ್ರಿ, ಚಿತ್ರದಲ್ಲಿ cos r ಗೆ ಸಮವಾದದ್ದು. ಓಕೆ, ಸೊ ಇಲ್ಲಿ ನಮಗೆ ಚಿತ್ರ ಕೊಟ್ಟು ಏನ್ ಕೇಳ್ಯಾರ ಅಂತಂದ್ರೆ ಇದ್ರೊಳಗ cos r ಬೆಲೆ ಏನಾಗಿರ್ತೈತಿ ಅಂತ ಕೇಳ್ಯಾರ. ಸೊ ಚಿತ್ರ ನೋಡಿದ್ವಿ ಅಂದ್ರೆ ಯಾವ ರೀತಿ ಐತ್ರಿ? ಈ ರೀತಿ ಐತಿ. ಓಕೆ, ಸರಿ. ಇಲ್ಲಿ ಏನದ? r ಅದ, ಇಲ್ಲಿ p ಅದ, ಇಲ್ಲಿ q ಅದ ರೀ. ಸರಿನಾ? ರೈಟ್. ಸೊ ಅವ್ರು ಕೇಳಾಕತ್ತಿದ್ ಏನಪ್ಪಾ ಅಂತಂದ್ರ cos r ನ ಬೆಲೆ. ಓಕೆ, ಸೊ cos r ಅಂದ್ರೆ ಏನಾಗಿರ್ತೈತ್ರಿ? cos r ಅಂತಂದ್ರೆ ನಮ್ಗೆ ಗೊತ್ತೈತಿ ಏನ್ರಿ? ಪಾರ್ಶ್ವಬಾಹು ಬಾಗ್ಲೆ ವಿಕರ್ಣ, ಅಡ್ಜಸೆಂಟ್ ಸೈಡ್ ಡಿವೈಡೆಡ್ ಬೈ ಹೈಪೋಟೆನ್ಯೂಸ್ ಅಂತ ಹೇಳ್ತೀವಿ. ಇದಕ್ಕ r ಗೆ ಪಾರ್ಶ್ವಬಾಹು ಅಂದ್ರೆ ಏನೈತ್ರಿ? pr ಐತಿ. ವಿಕರ್ಣ ಅಂದ್ರೆ ಏನೈತಿ ಅಂತಂದ್ರ qr ಐತಿ. pr ಬಾಗ್ಲೆ qr, pr ಬಾಗ್ಲೆ qr ಯಾವ್ದೈತ್ರಿ? ಆಪ್ಷನ್ ಬಿ ನಮ್ದು ಸರಿಯಾದಂತ ಉತ್ತರ ಐತಿ. ಸರಿನಾ? ರೈಟ್. ನಂತರ ಎರಡನೆಯ ಪ್ರಶ್ನೆ ಏನದ ನೋಡ್ರಿ, ಚಿತ್ರದಲ್ಲಿ ln ಬಾಗ್ಲೆ mn ಇಸ್ ಈಕ್ವಲ್ ಟು ln ಬಾಗ್ಲೆ mn ಇಸ್ ಈಕ್ವಲ್ ಟು ಏನಂತ ಕೇಳಕತ್ತಾರ. ಸೊ ಚಿತ್ರ ನಾವು ನೋಡಿದ್ವಿ ಅಂದ್ರೆ ಈ ರೀತಿಯಾಗಿ ಕೊಟ್ಟಾರ್ರಿ. ಓಕೆ, l m n. ಸರಿನಾ? ರೈಟ್. ಈಗ ನಾವು ನೋಡಿದ್ವಿ ಅಂತಂದ್ರೆ ln ಬಾಗ್ಲೆ mn ಎರಡಕ್ಕೆ ನಮ್ಗೆ ಏನಪ್ಪಾ ಅಂದ್ರೆ ಎರಡು ಒಂದು ಅನುಪಾತಗಳಿಗೆ ಏನಪ್ಪಾ ಅಂತಂದ್ರೆ ಎರಡು ತ್ರಿಕೋನಮಿತಿ ಅನುಪಾತಕ್ಕೆ ಇದು ಉತ್ತರ ಆಗಿರ್ತೈತಿ. ಈಗ ಆಪ್ಷನ್ಸ್ ಅನ್ನ ನೋಡಿದ್ವಿ ಅಂದ್ರೆ ಎಲ್ಲವೂ ಏನಪ್ಪ ಅಂದ್ರೆ ಕಾಸೆಲ್, ಕಾಟೆಲ್, ಕೊಸೆಕೆಲ್, ಸೆಕೆಲ್ ಅದಾವು. ಹಂಗಂದ್ರೆ ನಾವು ಈ ಎಲ್ ಅನ್ನ ನೋಡ್ಬೇಕು. ಎಲ್ಲಿಗೆ ln ಏನಾಗ್ತತ್ರಿ? ln ಏನಪ್ಪಾ ಅಂತಂದ್ರ ವಿಕರ್ಣ ಆಗ್ತತಿ. ln ಏನಾಗ್ತತ್ರಿ? ವಿಕರ್ಣ ಬಾಗ್ಲೆ mn ಏನಾಗುತ್ತೆ ಅಂತಂದ್ರ ಅಭಿಮುಖ ಬಾಹು ಆಗಿರ್ತತಿ. ಓಕೆ, ಸರಿ. ವಿಕರ್ಣ ಬಾಗ್ಲೆ ಅಭಿಮುಖ ಬಾಹು ನಮಗ್ ಗೊತ್ತಿಲ್ಲ, ಆದ್ರೆ ಇದು ಉಲ್ಟಾ ಗೊತ್ತೈತಿ. ಏನಂದ್ರ ಅಭಿಮುಖ ಬಾಹು ಬಾಗ್ಲೆ ವಿಕರ್ಣ ಅಂದ್ರೆ ಕಾಸ್ ಆಗಿರ್ತತಿ. ಅದ್ರದ್ದು ಇದೇನಪ್ಪಾ ಅಂದ್ರೆ ಅದ್ರ ವಿಲೋಮ ಐತಿ. ಕಾಸದ ವಿಲೋಮ ಏನಾಗಿರ್ತತಿ ಅಂತಂದ್ರ ಸೆಕ್ ಆಗಿರ್ತತಿ. ಸರಿನಾ? ಹಂಗಂದ್ರೆ ಇದು ಎದಕ್ಕೆ ಇದು ಯಾವ ಒಂದು ತ್ರಿಕೋನಮಿತಿ ಅನುಪಾತ ಆಗಿರ್ತತಿ ಅಂದ್ರೆ ಸೆಕ್ ಎಲ್ದಾಗಿರ್ತತಿ. ಆಪ್ಷನ್ಸ್ ಅನ್ನ ನೋಡಿದ್ರೆ ಆಪ್ಷನ್ ಡಿ ನಮ್ದು ಸರಿಯಾದಂತಹ ಉತ್ತರ ಆಗೈತಿ. ಸರಿನಾ? ರೈಟ್. ನಂತರ ಮೂರನೆಯ ಪ್ರಶ್ನೆ ಏನದ ನೋಡ್ರಿ, ಚಿತ್ರದಲ್ಲಿ sin c ಇನ್ನ ಬೆಲೆಯು. ಸೊ ಚಿತ್ರವನ್ನ ಯಾವ ರೀತಿ ಕೊಟ್ಟಾರ ಅಂತಂದ್ರ ದಟ್ ಲಂಬಕೋನ ತ್ರಿಕೋನ ಕೊಟ್ಟಾರಿ. ಸರಿನಾ? ಎ ಬಿ ಸಿ. ರೈಟ್. ಆನಂತರ ಬಾಹುಗಳು ಏನದಾವ್ರಿ? ಇದು 1 ಐತಿ, ಇದು 2 ಐತಿ, ಇದು √3 ಐತಿ. ಅವ್ರು ಕೇಳಾಕತ್ತಿದ್ದೇನ್ರಿ? sin c ನ ಬೆಲೆ ಕೇಳಾಕತ್ತಾರ. ಹೌದಾ? sin c ಇಸ್ ಈಕ್ವಲ್ ಟು, ಸೈನ್ ಅಂದ್ರೆ ಏನ್ರಿ? ಅಭಿಮುಖ ಬಾಹು ಬಾಗ್ಲೆ ವಿಕರ್ಣ, ಅಪೋಸಿಟ್ ಸೈಡ್ ಡಿವೈಡೆಡ್ ಬೈ ಹೈಪೋಟೆನ್ಯೂಸ್. ಅಪೋಸಿಟ್ ಸೈಡ್ ಅಂದ್ರೆ ಏನೈತ್ರಿ? ಎ ಬಿ ಐತಿ. ಬಾಗ್ಲೆ ವಿಕರ್ಣ ಅಂದ್ರೆ ಏನೈತಿ ಅಂತಂದ್ರೆ ಎ ಸಿ ಐತಿ. ಎ ಬಿ ಅಂದ್ರೆ 1, ಎ ಸಿ ಅಂದ್ರೆ 2 ಅದ. 1 ಬಾಗ್ಲೆ 2. ಸೊ ಪ್ರಶ್ನೆ 3 ಉತ್ತರ ಯಾವನಾಗತ್ತ ಅಂತಂದ್ರ ಆಪ್ಷನ್ ಸಿ 1 ಬಾಗ್ಲೆ 2 ಸರಿಯಾದಂತ ಉತ್ತರ ಆಗಿರ್ತೈತಿ. ಓಕೆನಾ? ನಂತರ ನಾಲ್ಕನೆಯ ಲೆಕ್ಕ ಏನದ ನೋಡ್ರಿ, sin θ ಇಸ್ ಈಕ್ವಲ್ ಟು 5 ಬಾಗ್ಲೆ 13. ಒಂದ್ಸರಿ ಬರ್ಕೊಂಡ್ಬಿಡೋದು ಅಂತದನ್ನ. sin θ ಇಸ್ ಈಕ್ವಲ್ ಟು 5 ಬಾಗ್ಲೆ 13 ಮುಂದೆ ಕೇಳಾಕತ್ತಾರೆ ಅವರು. ಆದ್ರೆ ಕೊಸೆಕ್ ಥೀಟಾದ ಬೆಲೆ, ಕೊಸೆಕ್ ಥೀಟಾ ಅಂದ್ರೆ ಏನಾಗಿರ್ತೈತ್ರಿ? ಕೊಸೆಕ್ ಥೀಟಾ ಅಂದ್ರೆ ಏನಾಗಿರ್ತೈತಿ ಅಂತಂದ್ರ ಸೈನ್ ಥೀಟಾದ ವಿಲೋಮ ಆಗಿರ್ತೈತಿ. ಇದು 5 ಬಾಗ್ಲೆ 13 ಅಂದ್ರೆ ಇದೇನಾಗಿರ್ತೈತ್ರಿ? 13 ಬಾಗ್ಲೆ 5 ಆಗಿರ್ತೈತಿ. ಸೊ ನಾಲ್ಕನೇ ಪ್ರಶ್ನೆಗೆ ಉತ್ತರ ಆಪ್ಷನ್ ಎ 13 ಬಾಗ್ಲೆ 5 ಸರಿಯಾದಂತ ಉತ್ತರ ಆಗಿರ್ತೈತಿ. ಓಕೆ. ನಂತರ ಐದನೇ ಪ್ರಶ್ನೆ, ಎ ಈಕ್ವಲ್ ಟು 30 ಡಿಗ್ರಿ ಆದರೆ ಸೈನ್ ಸ್ಕ್ವೇರ್ ಎ. ಎ ಈಕ್ವಲ್ ಟು 30 ಡಿಗ್ರಿ ಆದರೆ ಸೈನ್ ಸ್ಕ್ವೇರ್ ಎ ನ ಬೆಲೆ ಎಷ್ಟಾಗ್ತೈತಿ ಅಂತಂದ್ರೆ ಸೈನ್ ಎ ತಗೊಳ್ಳೋಣ ಅಂತ. ಎ ಅಂದ್ರೆ ಎಷ್ಟೈತ್ರಿ? 30 ಐತಿ. ಇದರ ವರ್ಗ ಸೈನ್ ಸ್ಕ್ವೇರ್ 30. ಸೊ ಸೈನ್ ಸ್ಕ್ವೇರ್ 30 ಅಂದ್ರೆ ಏನಾಗಿರ್ತೈತಿ ಅಂತಂದ್ರೆ ಸೈನ್ 30 ಅಂದ್ರೆ 1 ಬಾಗ್ಲೆ 2, ಅದ್ರ ವರ್ಗ ಅಂದ್ರೆ ಸ್ಕ್ವೇರ್ ಮಾಡ್ಕೋತೀವಿ. 1 ವರ್ಗ 1, 2 ವರ್ಗ ಏನಾಗಿರ್ತೈತಿ ಅಂದ್ರೆ 4 ಆಗಿರ್ತೈತಿ. ಅಂದ್ರೆ ಸೈನ್ ಸ್ಕ್ವೇರ್ ಎ ನ ಬೆಲೆ ಏನಾಗಿರ್ತೈತ್ರಿ? 1 ಬಾಗ್ಲೆ 4 ಆಗಿರ್ತೈತಿ. ಸೊ ಆಪ್ಷನ್ಸ್ ಅನ್ನ ನೋಡಿದ್ವಿ ಅಂದ್ರೆ ಆಪ್ಷನ್ ಬಿ ಸರಿಯಾದಂತ ಉತ್ತರ ಆಗೈತಿ. ನಂತರ ಆರನೆಯ ಪ್ರಶ್ನೆ ಏನು ನೋಡ್ರಿ, ಸೈನ್ 30 ಪ್ಲಸ್ ಕಾಸ್ 60 ಡಿಗ್ರಿ. ಸೈನ್ 30 ಡಿಗ್ರಿ ಪ್ಲಸ್ ಕಾಸ್ 60 ಡಿಗ್ರಿ. ಸೈನ್ 30 ಅಂದ್ರೆ ಎಷ್ಟಾದ್ರಿ? 1 ಬಾಗ್ಲೆ 2 ಪ್ಲಸ್ ಕಾಸ್ 60 ಅಂದ್ರೆ ಎಷ್ಟಾಗಿರ್ತೈತ್ರಿ? 1 ಬಾಗ್ಲೆ 2 ಆಗಿರ್ತೈತಿ. ಯಾಕಂದ್ರೆ ಕಾಸ್ 60 ನೋಡಂದ್ರೆ ನಾವು ಸೈನ್ 30 ನೋಡ್ತೀವಿ. ಸೊ ಸೈನ್ 30 1 ಬಾಗ್ಲೆ 2 ಅಂದ್ರೆ ಕಾಸ್ 60 1 ಬಾಗ್ಲೆ 2 ಆಗಿರ್ತೈತಿ. ಇವೆರಡು ಕೂಡಿಸಿದ್ರೆ ಏನಾಗುತ್ತೆ ಅಂತಂದ್ರೆ ದಟ್ ಉತ್ತರ 1 ಬರ್ತೈತಿ. ಸರಿನಾ? ಸೊ ಆರನೇ ಪ್ರಶ್ನೆಗೆ ಉತ್ತರವನ್ನ ನೋಡಿದ್ವಿ ಅಂತಂದ್ರ ಆಪ್ಷನ್ ಡಿ 1 ಸರಿಯಾದಂತ ಆನ್ಸರ್ ಆಗೈತ್ರಿ. ಓಕೆ. ನಂತರ ಏಳನೇ ಪ್ರಶ್ನೆ, ಸೈನ್ ಎ ಇಸ್ ಈಕ್ವಲ್ ಟು 1 ಬಾಗಿಲೆ √2 ಆದರೆ
ಈ ಆಂಗಲ್ ಏನ ಅಳತೆಯು ಕೋನ ಏದ ಅಳತೆಯು ಅಂತಂದ್ ಕೇಳಕತ್ತಾರ್ರಿ. ಏನದರಿ ಸೈನ್ ಎ ಇಸ್ ಈಕ್ವಲ್ ಟು 1/2. ಸೈನ್ ಯಾವಾಗ ಒಂದು ಬಾಗ್ಲೆ ರೂಟ್ 2. ಓಕೆ, ಸೈನ್ ಯಾವಾಗ ರೂಟ್ 2 ಆಗಿರ್ತೈತಿ ಅಂತಂತಂದ್ರೆ ಸೈನ್ 45 ಇದ್ದಾಗ 1/√2 ಆಗಿರ್ತೈತಿ. ಅಂದ್ರೆ ಇಲ್ಲಿ ಸೈನ್ಗೆ ಸೈನ್ ಇಲ್ಲಿ ಸರಿ ಹೊಂದುತ್ತ. ಅಂದ್ರೆ ಎ ಬೆಲೆ ಏನಾಗಿರ್ತೈತಿ ಅಂತಂದ್ರೆ 45 ಡಿಗ್ರಿ ಆಗಿರ್ತೈತಿ. ಆಪ್ಷನ್ಸ್ ಅನ್ನ ನೋಡಿದ್ರೆ ಆಪ್ಷನ್ ಡಿ ನಮ್ದು ಸರಿಯಾದಂತ ಆನ್ಸರ್ ಆಗೈತಿ. ಓಕೆನಾ, ಇದನ್ನ ಪೌಸ್ ಮಾಡ್ಕೊಂಡು ಕಾಪಿ ಮಾಡ್ಕೊಡ್ರಿ. ನೆಕ್ಸ್ಟ್ ಕೊಸೆಕ್ ಥೀಟಾ ಇಸ್ ಈಕ್ವಲ್ ಟು 5/3 ಆದಾಗ ಸೈನ್ ಥೀಟಾದ ಬೆಲೆ. ಓಕೆ, ಸೊ ಅದನ್ನ ಇಲ್ಲಿ ಬರ್ಕೊಂಡ್ಬಿಡ್ರಿ. ಏನದ ಕೊಸೆಕ್ ಥೀಟಾ ಇಸ್ ಈಕ್ವಲ್ ಟು ಎಷ್ಟು ಹೇಳಕತ್ತಾರಿ ಅವರು 5/3 ಆದಾಗ ಯಾವ್ದು ಇದ್ರ ಬೆಲೆ ಕೇಳಕತ್ತಾರ್ರಿ, ಸೈನ್ ಥೀಟಾದ ಬೆಲೆಯನ್ನ ಕೇಳಕತ್ತಾರ. ಓಕೆ, ಈ ಕೊಸೆಕ್ ಥೀಟಾಗೆ ಸೈನ್ ಥೀಟಾಗೆ ಏನ್ ಒಂದು ಸಂಬಂಧ ಅದ ರೀ? ಏನ್ ಸಂಬಂಧ ಐತಿ ಅಂದ್ರ ಇದು ಕೊಸೆಕ್ ಥೀಟಾ ಸೈನ್ ಥೀಟಾದ ಏನಪ್ಪಾ ಅಂದ್ರ ವಿಲೋಮ ಐತಿ. ಹಂಗಂದ್ರೆ ಇದ್ರದ್ದು ಸಹಿತ ವಿಲೋಮ ತಗೊಂಡ್ವಿ ಅಂದ್ರೆ ನಮಗೆ ಸೈನ್ ಥೀಟಾ ಬೆಲೆ ಸಿಗ್ತೈತಿ. 5/3 ಇದ್ರ ವಿಲೋಮ 3/5 ಆಗಿರ್ತೈತಿ. ಸೊ ಆಪ್ಷನ್ ಬಿ 3/5 ಸರಿಯಾದಂತಹ ಆನ್ಸರ್ ಆಗೈತಿ. ನಂತರ 9ನೆಯ ಲೆಕ್ಕ ಏನಂದ್ರೆ ನೋಡ್ರಿ, 13 = cos θ 13 cos θ = 12 ಆದಾಗ sec ಥೀಟಾದ ಬೆಲೆ ಏನದ್ರಿ? 13 cos θ = 12. 13 cos θ = 12 ಆದ್ರೆ sec ಥೀಟಾದ ಬೆಲೆಯನ್ನ ಕೇಳಾಕತ್ತಾರ. ಸರಿನಾ? sec ಥೀಟಾದ ಬೆಲೆ ಏನಾಗಿರ್ತೈತಿ ಅಂತ ಕೇಳಾಕತ್ತಾರಿ. ಸರಿ, ನಮಗೆ cos θ sec θ ಸಂಬಂಧ ಗೊತ್ತ್ರಿ. ಏನ್ರಿ? sec θ cos θ ದ ವಿಲೋಮ ಆಗಿರ್ತಿ. ಹಂಗಂದ್ರ ಮೊದಲೇ cos θ ಬೆಲೆ ಕಂಡುಹಿಡಿಯೋಣ. ಹಂಗಂದ್ರೆ sec θ ಬೆಲೆ ಸಿಗ್ತತಿ. ಈ 13 ಈ ಕಡೆ ಹೋಗಿ ಅಂದ್ರೆ ಇದೇನಾಗತ್ತಪ್ಪ ಅಂತಂದ್ರ ಬಾಗ್ಲೆ 13 ಆಗುತ್ತೆ. ಕರೆಕ್ಟಾ? ರೈಟ್. ಸೊ cos θ ಅಂದ್ರೆ 12/13 ಅದರಿ. sec θ ಅಂದ್ರೆ ಇದರ ವಿಲೋಮ. ಸರಿನಾ? sec θ ಏನಾಗತ್ರಿ? 13/12 ಆಗಿರ್ತೈತಿ. ಓಕೆ, 9ನೇ ಪ್ರಶ್ನೆಗೆ ಉತ್ತರ 13/12 ಆಪ್ಷನ್ ಡಿ ರೈಟ್ ಆನ್ಸರ್ ಆಗೈತಿ. ನಂತರ 10ನೆಯ ಲೆಕ್ಕ ಏನಂದ್ರೆ ನೋಡ್ರಿ, secant ಸ್ಕ್ವೇರ್ 26 ಡಿಗ್ರಿ ಮೈನಸ್ tan ಸ್ಕ್ವೇರ್ 26 ಡಿಗ್ರಿ ರ ಬೆಲೆ. secant ಸ್ಕ್ವೇರ್ 26 ಡಿಗ್ರಿ ಮೈನಸ್ ಏನದ್ರಿ tan ಸ್ಕ್ವೇರ್ 26 ಡಿಗ್ರಿ ಮೈನಸ್ tan ಸ್ಕ್ವೇರ್ 26 ಡಿಗ್ರಿಯ ಬೆಲೆ ಏನಂತ ಕೇಳಾಕತ್ತಾರ. ಸೊ ನಮಗ್ ಗೊತ್ತೈತ್ರಿ ಏನಪ್ಪಾ ಅಂತಂದ್ರೆ secant ಸ್ಕ್ವೇರ್ ಥೀಟಾ ಮೈನಸ್ tan ಸ್ಕ್ವೇರ್ ಥೀಟಾ ಬೆಲೆ ಏನಾಗಿರ್ತೈತಿ ಅಂತಂದ್ರೆ 1 ಆಗಿರ್ತೈತ್ರಿ. ಹೌದಾ? ಸೊ ಹಂಗಂದ್ರೆ ಇಲ್ಲಿ ಥೀಟಾ ಇದ್ದಲ್ಲಿ 26 ಐತಿ. ಹಂಗಂದ್ರೆ ಇದ್ರ ಬೆಲೆನೂ ಸಹಿತ ಏನಾಗಿರ್ತೈತಿ ಅಂತಂದ್ರೆ 1 ಆಗಿರ್ತೈತಿ. ಆಗ್ಬೋದಾ? ಸರಿ, 10ನೇ ಪ್ರಶ್ನೆಗೆ ನಾವು ಆನ್ಸರ್ ನೋಡಿದ್ವಿ ಅಂದ್ರೆ ಆಪ್ಷನ್ ಡಿ ರೈಟ್ ಆನ್ಸರ್ ಆಗೈತಿ. ನಂತರ 11ನೆಯ ಪ್ರಶ್ನೆ ಏನಂದ್ರೆ ನೋಡ್ರಿ, ಸೈನ್ 45 ಡಿಗ್ರಿ ಗುಂಡ್ಲೆ ಕಾಸ್ 45 ಡಿಗ್ರಿ. ಓಕೆ, ಇವುಗಳ ಬೆಲೆ ನಮ್ಗೆ ಕರೆಕ್ಟ್ ಆಗಿ ಗೊತ್ತಿರಬೇಕು. ಅಂದ್ರೆ ಇದನ್ನ ನಮಗ ಲಗುಣ ಆನ್ಸರ್ ಮಾಡ್ಲಿಕ್ಕೆ ಬಂದಿರ್ತೈತಿ. ರೈಟ್. ಸೈನ್ 45 ಡಿಗ್ರಿ ಅಂದ್ರೆ ಏನ್ರಿ? 1/√2. ಕಾಸ್ 45 ಡಿಗ್ರಿ ಅಂದ್ರೆ ಏನ್ರಿ? 1/√2. ಒಂದು 1/2 ಇಂಟು √2 ಅಂದ್ರೆ √2 ವರ್ಗ ಬರ್ತೈತಿ. ಸ್ಕ್ವೇರ್ ರೂಟ್ ಕ್ಯಾನ್ಸಲ್ ಆದ್ರೆ ಏನ್ ಬರ್ತೈತಿ ಅಂತಂದ್ರೆ 2 ಬರ್ತೈತಿ. ಸೊ 11ರದ ಉತ್ತರ ಏನಾಗಿರ್ತೈತಿ ಅಂತಂದ್ರೆ ಆಪ್ಷನ್ ಡಿ 1/2 ಆಗಿರ್ತೈತಿ. ಓಕೆನಾ? ರೈಟ್. ನಂತರ 12ನೆಯ ಪ್ರಶ್ನೆ ಏನದ ನೋಡ್ರಿ, tan 45 ಡಿಗ್ರಿ ಗುಂಡ್ಲೆ cot 45 ಡಿಗ್ರಿ. ಓಕೆ, ಮೊದಲೇ ಅದನ್ನ ಬರ್ಕೊಂಡ್ಬಿಡ್ತೇನೆ ನಾನು. tan 45 ಡಿಗ್ರಿ ಇಂಟು cot 45 ಡಿಗ್ರಿ. tan 45 ಡಿಗ್ರಿ ಅಂದ್ರೆ 1, cot 45 ಅಂದ್ರೆ 1, 1 ಸೊ 12ನೇ ಪ್ರಶ್ನೆಗೆ ಉತ್ತರ ಆಪ್ಷನ್ ಸಿ 1 ಸರಿಯಾದಂತಹ ಆನ್ಸರ್ ಆಗಿರ್ತೈತಿ. ಓಕೆನಾ? ಸಿಂಪಲ್ ಅದಾವ್ರಿ, ಅಂತ ಏನ್ ಕಷ್ಟದಿಲ್ಲ ಪ್ರಶ್ನೆಗಳು. ಓಕೆ, ನಂತರ ಏನಂದ್ರೆ ನೋಡ್ರಿ, 2 sin 2 ಥೀಟಾ ಇಸ್ ಈಕ್ವಲ್ ಟು √3 ಆದಾಗ ಥೀಟಾದ ಬೆಲೆಯು ಏನಂದ್ರೆ ನೋಡ್ರಿ, 2 sin 2 ಥೀಟಾ ಇಸ್ ಈಕ್ವಲ್ ಟು √3 ಆಯ್ತು ಅಂತಂದ್ರೆ ಥೀಟಾದ ಬೆಲೆ ಏನಾಗಿರ್ತೈತಿ ಅಂತ ಕೇಳಾಕತ್ತಾರ್ರಿ. ಮೊದ್ಲೇಕ sin 2 ಥೀಟಾ ಬೆಲೆಯನ್ನ ಕಂಡುಹಿಡ್ಕೊಳ್ಳಂತೆ. ಸರಿನಾ? ರೈಟ್. ಈಗ 2 sin 2 ಥೀಟಾ ಬರ್ಬೇಕು ಅಂದ್ರೆ 2ನ್ನ ಬಲಗಡೆ ತಗೊಂಡ್ರಿ, ಇದು ಗುಣಾಕಾರ ಇದರಿಂದ ಆ ಕಡೆ ಹೋದ್ರೆ ಏನಾಗುತ್ತೆ? ಭಾಗಾಕಾರ ಆಗುತ್ತೆ. ಸರಿನಾ? sin 2 ಥೀಟಾ ಇಸ್ ಈಕ್ವಲ್ ಟು ಇದು ಬಲಗಡೆ ಹೋದ್ರೆ ಏನಾಗುತ್ತೆ? √3/2 ಆಗ್ತೈತಿ. ಓಕೆ, sin 2 ಥೀಟಾ ಇಸ್ ಈಕ್ವಲ್ ಟು sin ಯಾವಾಗ √3/2 ಆಗಿರ್ತೈತ್ರಿ? ಯಾವಾಗ ಅಂದ್ರ sin 60 ಇದ್ದಾಗ ಇದ್ರ ಬೆಲೆ √3/2 ಆಗಿರ್ತೈತಿ. ಇಲ್ಲಿ sin ಸರಿ ಹೊಂದುತ್ತೆ. ಅಂದ್ರೆ 2 ಥೀಟಾ ಇಸ್ ಈಕ್ವಲ್ ಟು ಏನಾಗಿರ್ತೈತ್ರಿ? 60 ಆಗಿರ್ತೈತಿ.
ಓಕೆ, ಇವೆರಡು ನಡುವೆ ಗುಣಾಕಾರ ಐತಿ, ಇದು ಬಲಗಡೆ ಹೋದ್ರೆ ಏನಾಗುತ್ತೆ ಅಂತಂದ್ರೆ ಭಾಗಾಕಾರ ಆಗುತ್ತೆ. 2 1 2, 2 3 6, ಮುಂದೊಂದು 0, ಅಂದ್ರೆ ಥೀಟಾ ಬೆಲೆ ಏನಾಗತ್ರಿ 30 ಡಿಗ್ರಿ ಆಕೇತಿ. ಓಕೆ, ಸೊ 13ನೇ ಪ್ರಶ್ನೆಗೆ ಉತ್ತರ 30 ಡಿಗ್ರಿ, ಆಪ್ಷನ್ ಸಿ ನಮ್ದು ಸರಿಯಾದಂತ ಉತ್ತರ ಆಗೈತಿ. ನಂತರ 14ನೆಯ ಪ್ರಶ್ನೆ ಏನದ ನೋಡ್ರಿ, ಸೈನ್ ಥೀಟಾ ಈಕ್ವಲ್ ಟು ಎಕ್ಸ್ ಬಾಗ್ಲೆ ವೈ ಆದಾಗ ಕಾಸ್ ಥೀಟಾದ ಬೆಲೆಯು. ಸೈನ್ ಥೀಟಾ ಇಸ್ ಈಕ್ವಲ್ ಟು ಏನಾಗೈತ್ರಿ ಎಕ್ಸ್ ಬಾಗ್ಲೆ ವೈ ಆಗೈತಿ. ಹಾಗಾದ್ರೆ ಕಾಸ್ ಥೀಟಾದ ಬೆಲೆ ಏನಾಗಿರ್ತೈತಿ ಅಂತ ಕೇಳಾಕತ್ತಾರ. ಸೈನ್ ಥೀಟಾಗ ಕಾಸ್ ಥೀಟಾಗ ಏನಾದ್ರೂ ಸಂಬಂಧ ಐತೇನ್ರಿ? ಐತಿ. ಏನಂತಂದ್ರೆ ಕಾಸ್ ಥೀಟಾ ಇಸ್ ಈಕ್ವಲ್ ಟು 1 ಮೈನಸ್ ಸೈನ್ ಸ್ಕ್ವೇರ್ ಥೀಟಾ. ನಿಮ್ಗೆ ನಾನು ಇದನ್ನ ಪೀಠಿಕೆಯನ್ನು ಹೇಳ್ಬೇಕಾದಾಗ, ಥಿಯರಿ ಪಾಠ ಹೇಳ್ಬೇಕಾದಾಗ ಅದನ್ನ ನಾವು ನೋಡಿದ್ವಿ, ಹೌದಾ? ಸರಿ, ಇಲ್ಲಿ ಸೈನ್ ಥೀಟಾ ಬೆಲೆಯನ್ನು ಹಾಕ್ರಿ, ನಮಗೆ ಇದ್ರ ಬೆಲೆ ಸಿಗ್ತತಿ. ಒಂದ್ ಸೆಕೆಂಡ್ ನಾವೇನೋ ಮಿಸ್ ಮಾಡಿದ್ವಿ. ಕಾಸ್ ಸ್ಕ್ವೇರ್ ಥೀಟಾ ಇಸ್ ಈಕ್ವಲ್ ಟು 1 ಮೈನಸ್ ಸೈನ್ ಸ್ಕ್ವೇರ್ ಥೀಟಾ. ನಮಗೆ ಬೇಕಾಗಿದ್ದು ಕಾಸ್ ಥೀಟಾ. ಹಾಗಾದ್ರೆ ನಾವು ಲಾಸ್ಟಿಗೆ ಇದನ್ನ ಏನ್ ಮಾಡೋಣ ಅಂತಂದ್ರೆ ಸ್ಕ್ವೇರ್ ರೂಟ್ ತಗೊಂಡ್ರಿ, ಕಾಸ್ ಥೀಟಾ ಬೆಲೆ ಬಂದಿರ್ತೈತೆ ನಮಗೆ. ಓಕೆ, 1 ಮೈನಸ್ ಸೈನ್ ಸ್ಕ್ವೇರ್ ಥೀಟಾ ಅಂದ್ರೆ ಏನ್ ಮಾಡೋಣ್ರಿ, ಎಕ್ಸ್ ಬಾಗ್ಲೆ ವೈ ಹೋಲ್ ಸ್ಕ್ವೇರ್. ಕರೆಕ್ಟ್ ರೀ? 1 ಮೈನಸ್ ಎಕ್ಸ್ ಸ್ಕ್ವೇರ್ ಬಾಗ್ಲೆ ವೈ ಸ್ಕ್ವೇರ್. ಇಲ್ಲಿ ಕೆಳಗಡೆ ಏನು ಇಲ್ಲ ಅಂದ್ರೆ 1 ಬರ್ಕೊಂಡ್ರಿ. ಸರಿ, ಹಾಗಾದ್ರೆ 1 ಮತ್ತು ವೈ ಸ್ಕ್ವೇರ್ ಲಸ ಏನ್ ಬರ್ತ್ರಿ? ವೈ ಸ್ಕ್ವೇರ್ ಬರ್ತೈತಿ. ಒಂದಕ್ಕೆ ಎದರ್ಲಿಂದ ಗುಣಿಸಿದ್ರೆ ವೈ ಸ್ಕ್ವೇರ್ ಬರ್ತ್ರಿ, ವೈ ಸ್ಕ್ವೇರ್ ಗುಣಿಸ್ಬೇಕು. ವೈ ಸ್ಕ್ವೇರ್ ಎದರ್ಲಿ ಗುಣಿಸಿದ್ರೆ ವೈ ಸ್ಕ್ವೇರ್ ಬರ್ತ್ರಿ, 1ರಿಂದ. 1 ಗುಣ್ಲೆ ವೈ ಸ್ಕ್ವೇರ್ ಅಂದ್ರೆ ವೈ ಸ್ಕ್ವೇರ್, 1 ಗುಣ್ಲೆ ಎಕ್ಸ್ ಸ್ಕ್ವೇರ್ ಅಂದ್ರೆ ಏನ್ ಬರ್ತ್ರಿ? ಎಕ್ಸ್ ಸ್ಕ್ವೇರ್ ಬರ್ತೈತಿ. ಸರಿನಾ? ರೈಟ್. ಹಾಗಾದ್ರೆ ಕಾಸ್ ಸ್ಕ್ವೇರ್ ಥೀಟಾ ಇಸ್ ಈಕ್ವಲ್ ಟು ವೈ ಸ್ಕ್ವೇರ್ ಮೈನಸ್ ಎಕ್ಸ್ ಸ್ಕ್ವೇರ್. 1 ನಿಮಿಷ ರೀ, 1 ನಿಮಿಷ. ಅವಸರ ಬೇಡ, ಸ್ವಲ್ಪ ಇಲ್ಲೇ ಆನ್ಸರ್ ನಾವು ಬರೀಬಹುದು. ಇದು ಕಾಸ್ ಸ್ಕ್ವೇರ್ ಥೀಟಾ ಇಸ್ ಈಕ್ವಲ್ ಟು, ಕರೆಕ್ಟಾ? ನಮಗೆ ಬೇಕಾಗಿದ್ದು ಕಾಸ್ ಸ್ಕ್ವೇರ್ ಥೀಟಾ ಅಲ್ಲ, ಕಾಸ್ ಥೀಟಾ ಬೇಕು. ಕಾಸ್ ಥೀಟಾ ಇಸ್ ಈಕ್ವಲ್ ಟು ಏನಾಗಿರ್ತೈತಿ ಅಂತಂದ್ರೆ ಇದರ ವರ್ಗಮೂಲವನ್ನ ತಗೋತೀವಿ. ಎದರದ್ರಿ? ವೈ ಸ್ಕ್ವೇರ್ ಮೈನಸ್ ಎಕ್ಸ್ ಸ್ಕ್ವೇರ್ ಬಾಗ್ಲೆ ವೈ ಸ್ಕ್ವೇರ್ದು ವರ್ಗಮೂಲ. ಓಕೆ, ಇದ್ರ ವರ್ಗಮೂಲ ತಗೊಳಕ್ ಬರ್ತೇನ್ರಿ? ಬರಲ್ಲ. ಇದ್ರ ವರ್ಗಮೂಲ ಬರ್ತದ್ರಿ. ವೈ ಸ್ಕ್ವೇರ್ ಅಂತಂದ್ರೆ ಇದಕ್ಕೆ ನಾವು ವರ್ಗಮೂಲ ಹಾಕಿದ್ವಿ ಅಂದ್ರೆ ಸ್ಕ್ವೇರ್ ಸ್ಕ್ವೇರ್ ಕ್ಯಾನ್ಸಲ್ ಆಗಿ ವೈ ಅಷ್ಟೇ ಉಳಿತೈತಿ. ಅಂದ್ರೆ ಇದೇನಾಗ್ತದ್ರಿ? ವೈ ಸ್ಕ್ವೇರ್ ಮೈನಸ್ ಎಕ್ಸ್ ಸ್ಕ್ವೇರ್ ವರ್ಗಮೂಲ ಬಾಗ್ಲೆ ವೈ ಆಗಿರ್ತೈತಿ. ಸೊ ಆಪ್ಷನ್ಸ್ ಅನ್ನ ನೋಡಿದ್ರೆ 14ನೇ ಪ್ರಶ್ನೆಗೆ ಸ್ಕ್ವೇರ್ ರೂಟ್ ವೈ ಸ್ಕ್ವೇರ್ ಮೈನಸ್ ಎಕ್ಸ್ ಸ್ಕ್ವೇರ್ ಡಿವೈಡ್ ಬೈ ವೈ, ಆಪ್ಷನ್ ಡಿ ನಮ್ದು ಸರಿಯಾದಂತ ಉತ್ತರ ಆಗೈತಿ. ಓಕೆನಾ? ಇದನ್ನ ಪೌಸ್ ಮಾಡ್ಕೊಂಡು ಕಾಪಿ ಮಾಡ್ಕೊಡ್ರಿ. ನಂತರ 15ನೇ ಪ್ರಶ್ನೆ ಏನ್ ಕೊಟ್ರು ನೋಡ್ರಿ, ಸೈನ್ ಎ ಪ್ಲಸ್ ಸೈನ್ ಸ್ಕ್ವೇರ್ ಎ ಇಸ್ ಈಕ್ವಲ್ ಟು 1 ಆದಾಗ ಕಾಸ್ ಸ್ಕ್ವೇರ್ ಎ ಪ್ಲಸ್ ಕಾಸ್ ಘಾತ 4a ದ ಬೆಲೆಯು ಏನಾಗಿರ್ತೈತಿ ಅಂತ ಕೇಳಕತ್ತಾರ್ರಿ. ಸ್ವಲ್ಪ ಇದೇನಂತಂದ್ರ ಕ್ವಶನ್ ಟ್ರಿಕಿ ಅದ, ನೋಡೋಣಂತ್ರಿ. ಸೊ ಮಾಡಕತ್ತಿದೀವಿ ಅಂತಂದ್ರೆ ಅಂತ ಕಷ್ಟ ಅನ್ಸಲ್ಲ, ಮಾಡ್ಬೋದ್ರಿ. ಸೈನ್ ಎ ಪ್ಲಸ್ ಸೈನ್ ಸ್ಕ್ವೇರ್ ಎ ಇಸ್ ಈಕ್ವಲ್ ಟು 1 ಆಗೈತಿ. ಮುಂದೆ ಅವರು ಬೆಲೆ ಎದರ ಬೆಲೆ ಕೇಳ್ರಿ? ಕಾಸ್ ಘಾತ 2a ಪ್ಲಸ್ ಕಾಸ್ ಘಾತ 4a ದ ಬೆಲೆಯನ್ನ ಕಂಡಿಡ್ರಿ ಅಂತ ಕೇಳ್ಯಾರ. ಓಕೆ, ಸೊ ಇದನ್ನ ಮಾಡಂದ್ರೆ ನಮ್ಗೆ ಈ ಸದ್ಯ ಮಟ್ಟಿಗೆ ಏನು ಮಾಡ್ಲಿಕ್ಕೆ ಬರಲ್ರಿ. ಒಂದು ಕೆಲಸ ಮಾಡ್ತೇನೆ ನಾನು, ಈ ಸೈನ್ ಸ್ಕ್ವೇರ್ ಏನ ಬಲಗಡೆ ತಗೊಂಡು ಹೋಗ್ತೀನಿ, ಅದು 1 ಮೈನಸ್ ಸೈನ್ ಸ್ಕ್ವೇರ್ ಆಗುತ್ತೆ. ಓಕೆ, ಹಂಗಂದ್ರೆ ಇದೇನು ಬರೀಬೋದ್ರಿ ನಾವಿಲ್ಲಿ? ಸೈನ್ ಎ ಇಸ್ ಈಕ್ವಲ್ ಟು 1 ಮೈನಸ್ ಸೈನ್ ಸ್ಕ್ವೇರ್ ಎ ಬಲಗಡೆ ಹೋದ್ರೆ ಮೈನಸ್ ಸೈನ್ ಸ್ಕ್ವೇರ್ ಎ ಆಗತ್ರಿ, ಹೌದಾ? ಸೈನ್ ಎ ಇಸ್ ಈಕ್ವಲ್ ಟು 1 ಮೈನಸ್ ಸೈನ್ ಸ್ಕ್ವೇರ್ ಅಂದ್ರೆ ಏನಾಗತ್ರಿ? ಕಾಸ್ ಸ್ಕ್ವೇರ್ ಎ ಆಗ್ತತಿ, ಹೌದಾ? ಸೊ ಇದನ್ನ ನಾನು ಸ್ವಲ್ಪ ಬೆಟರ್ ಆಗಿ ಬರೀದಾಯ್ತು ಅಂತಂದ್ರೆ ಇದನ್ನ ಉಲ್ಟಾ ಬರ್ಕೋತೀನಿ. ಕಾಸ್ ಸ್ಕ್ವೇರ್ ಎ ಇಸ್ ಈಕ್ವಲ್ ಟು ಸೈನ್ ಎ ಅಂತ ಬರ್ಕೋತೀನಿ. ಯಾಕೆ ಹಿಂಗ್ಯಾಕಂದ್ರೆ ಅವ್ರ ಮುಂದೆ ಏನ್ ಕೇಳ್ಯಾರಲ್ರಿ, ಅದಕ್ಕೆ ನಮ್ಗೆ ಸಹಾಯ ಆಗ್ತತಿ. ಏನ್ ಕೇಳ್ಯಾರಿ ಅವರು? ಕಾಸ್ ಸ್ಕ್ವೇರ್ ಎ ಪ್ಲಸ್ ಕಾಸ್ ಘಾತ 4a ಬೆಲೆ ಕೇಳ್ಯಾರ. ಸೊ ಹಂಗಂದ್ರೆ ಕಾಸ್ ಸ್ಕ್ವೇರ್ ಎ ನಾನು ಇದನ್ನ ಸ್ವಲ್ಪ ಈ ರೀತಿ ಬರ್ಕೋತೇನ್ರಿ. ಕಾಸ್ ಸ್ಕ್ವೇರ್ ಎ ಪ್ಲಸ್ ಕಾಸ್ ಘಾತ 4 ಅಂದ್ರೆ ನಾ ಇದನ್ನ ಏನ್ ಬರ್ತೇನ್ರಿ? ಕಾಸ್ ಸ್ಕ್ವೇರ್ ಎ ಹೋಲ್ ಸ್ಕ್ವೇರ್ ಅಂತ ಬರೀತೇನೆ. ಓಕೆ ರೀ, ಇದ್ರ ವರ್ಗ ಮತ್ತದು ವರ್ಗದ ವರ್ಗ ಮಾಡಿದ್ರಿ ಅಂದ್ರೆ ಏನ್ ಬರ್ತೈತ್ರಿ? ಘಾತಾಂಕ 4 ಬರ್ತೈತಿ. ಓಕೆ, ಕಾಸ್ ಸ್ಕ್ವೇರ್ ಎ ಅಂದ್ರೆ ಏನಂತ ತುಂಬೋದ್ರಿ ನಾವಿಲ್ಲಿ? ಇಲ್ಲಿ ಇದ್ರ ಬೆಲೆ ನಾನು ಇಲ್ಲಿ ತುಂಬ್ತೇನೆ ನೋಡ್ರಿ. ಕಾಸ್ ಸ್ಕ್ವೇರ್ ಎ ಅಂದ್ರೆ ಏನಾಗಿರ್ತೈತಿ ಅಂತಂದ್ರೆ ಸೈನ್ ಎ ಆಗ್ತೈತಿ ಪ್ಲಸ್ ಕಾಸ್ ಸ್ಕ್ವೇರ್ ಎ ಅಂದ್ರೆ ಏನಂದ್ರಿ? ಸೈನ್ ಎ ಅದ, ಅದ್ರ ವರ್ಗ ಮಾಡಿದ್ವಿ ಅಂದ್ರೆ ಸೈನ್ ಸ್ಕ್ವೇರ್ ಎ ಬರ್ತೈತಿ. ಓಕೆ, ಏನದ್ರಿ? ಕಾಸ್ ಸ್ಕ್ವೇರ್ ಎ ಅಂದ್ರೆ ಸೈನ್ ಎ ಅದ, ಮತ್ತ ಅದ್ರ ವರ್ಗ ಅಂದ್ರೆ ಸೈನ್ ಸ್ಕ್ವೇರ್ ಎ ಆಗಿರ್ತೈತಿ. ಏನ್ ಮತ್ ನಮ್ಗೆ? ಸೈನ್ ಎ ಪ್ಲಸ್ ಸೈನ್ ಸ್ಕ್ವೇರ್ ಎ. 1 ಸೆಕೆಂಡ್ ರೀ, ಅವ್ರು ಕೊಟ್ಟಿದ್ದೇನ್ರಿ ಸೈನ್ ಎ ಪ್ಲಸ್ ಸೈನ್ ಸ್ಕ್ವೇರ್ ಎ ಅಂದ್ರೆ 1 ಅಂತ ಕೊಟ್ಟಾರ. ಸೊ ಇದ್ರ ಬೆಲೆ ನಾವು ಡೈರೆಕ್ಟ್ ಆಗಿ ಏನ್ ಮಾಡೋಣ ಅಂತಂದ್ರೆ 1 ಅಂತ ಬರೆದ್ರೆ ಸಾಕು. ಅದ್ ಯಾಕೆ ಬರ್ದೇವಿ ಅಂತಂದ್ರೆ ಕಾರಣ ಕೊಡುವಂತ ಅವಶ್ಯಕತೆನೂ ಇಲ್ಲ. ಅದ ನಮ್ಗೆ ಅವ್ರಿಗೆ ಏನಪ್ಪಾ ಅಂದ್ರೆ ನಾವ್ ಇಷ್ಟು ಮಾಡಿದ್ರೆ ಗೊತ್ತಾಗಿರ್ತೈತಿ. ಇವು ಅಬ್ಜೆಕ್ಟಿವ್ ಟೈಪ್ ಕ್ವಶನ್ ನಾವು ಡೈರೆಕ್ಟ್ ಆನ್ಸರ್ ಹಾಕ್ತಿರ್ತೀವಿ, ಅವಶ್ಯಕತೆನೇ ಬೀಳಲ್ಲ.
ಓಕೆ ರೈಟ್. 15ನೇ ಪ್ರಶ್ನೆಗೆ ಉತ್ತರ ಆಪ್ಷನ್ ಡಿ ಒಂದು ಸರಿಯಾದಂತ ಉತ್ತರ ಆಗೈತಿ. ನಂತರ 16ನೇ ಪ್ರಶ್ನೆ ಏನದ ನೋಡ್ರಿ, ಸೈನ್ ಥೀಟಾ ಇಸ್ ಈಕ್ವಲ್ ಟು 3/5 ಆದಾಗ 1 ಮೈನಸ್ ಕಾಸ್ ಸ್ಕ್ವೇರ್ ಥೀಟಾದ ಬೆಲೆ. ಇನ್ನೊಂದ್ಸರಿ ನೋಡೋಣ. ಸೈನ್ ಥೀಟಾ ಅಂದ್ರೆ ಏನಾಗೈತ್ರಿ, 3/5 ಆಗೈತಿ, ಸರಿನಾ. ಆ ನಂತರ 1 ಮೈನಸ್ ಕಾಸ್ ಸ್ಕ್ವೇರ್ ಥೀಟಾದ ಬೆಲೆ ಕೇಳ್ಯಾರ. 1 ಮೈನಸ್ ಕಾಸ್ ಸ್ಕ್ವೇರ್ ಥೀಟಾ ಅಂದ್ರೆ ಏನ್ರಿ, 1 ಮೈನಸ್ ಕಾಸ್ ಸ್ಕ್ವೇರ್ ಥೀಟಾ ಅಂದ್ರೆ ಸೈನ್ ಸ್ಕ್ವೇರ್ ಥೀಟಾ, ಸರಿನಾ. ರೈಟ್. ಹಂಗಂದ್ರೆ ಇಲ್ಲಿ ಸೈನ್ ಥೀಟಾ ಬೆಲೆ ಅಂದ್ರೆ ಏನದ್ರಿ, 3/5 ಐತಿ. ಅದರ ವರ್ಗ 3 ವರ್ಗ 9, 5 ವರ್ಗ ಎಷ್ಟೈತಿ ಅಂದ್ರೆ 25. 16ನೇ ಪ್ರಶ್ನೆಗೆ ಉತ್ತರ 9/25 ಆಪ್ಷನ್ ಎ ನಮ್ದು ಸರಿಯಾದಂತಹ ಉತ್ತರ ಆಗೈತಿ. ನಂತರ 17ನೆಯ ಪ್ರಶ್ನೆ ಏನ್ ಕೊಟ್ರ ನೋಡ್ರಿ, ಈ ಕೆಳಗಿನವುಗಳಲ್ಲಿ ಸರಿಯಾದ ಸಂಬಂಧವು. ಆಪ್ಷನ್ ಎ ಟ್ಯಾನ್ ಸ್ಕ್ವೇರ್ ಥೀಟಾ ಇಸ್ ಈಕ್ವಲ್ ಟು ಸೀಕಂಟ್ ಸ್ಕ್ವೇರ್ ಥೀಟಾ ಪ್ಲಸ್ 1. ಇಲ್ಲ ರೀ, ಸೀಕಂಟ್ ಸ್ಕ್ವೇರ್ ಥೀಟಾ -1 ಇರ್ತತಿ, ಇಲ್ಲಿ +1 ಕೊಟ್ರ ಇದು ತಪ್ಪದ, ಸರಿ ಇಲ್ಲ. ನಂತರ ಬಿ ಸೈನ್ ಥೀಟಾ ಇಸ್ ಈಕ್ವಲ್ ಟು 1/sec ಥೀಟಾ. ಸೈನ್ ಥೀಟಾದ ವಿಲೋಮ ಸೆಕ್ ಥೀಟಾ ಅಲ್ರಿ, ಕೊಸೆಕ್ ಥೀಟಾ. ಇಲ್ಲಿ ಸೆಕ್ ಥೀಟಾ ಕೊಟ್ಟಾರ, ಇದು ತಪ್ಪು. 3ನೇ ಆಪ್ಷನ್ ಕಾಸ್ ಥೀಟಾ ಇಸ್ ಈಕ್ವಲ್ ಟು ಸೈನ್ ಥೀಟಾ ಬಾಗ್ಲೆ ಕಾಸ್ ಥೀಟಾ. ಸೈನ್ ಥೀಟಾ ಬಾಗ್ಲೆ ಕಾಸ್ ಥೀಟಾ ಅಲ್ಲ ರೀ, ಕಾಸ್ ಥೀಟಾ ಬಾಗ್ಲೆ ಸೈನ್ ಥೀಟಾ. ಇದು ಏನಪ್ಪಾ ಅಂದ್ರೆ ಹೇಳಿಕೆ ತಪ್ಪೈತಿ. ಆಪ್ಷನ್ 4 ಸೈನ್ ಸ್ಕ್ವೇರ್ ಥೀಟಾ ಪ್ಲಸ್ ಕಾಸ್ ಸ್ಕ್ವೇರ್ ಥೀಟಾ ಇಸ್ ಈಕ್ವಲ್ ಟು 1 ಇದು ಸರಿಯಾದಂತ ಹೇಳಿಕೆ ಆಗಿದೆ. ಸೈನ್ ಸ್ಕ್ವೇರ್ ಥೀಟಾ ಪ್ಲಸ್ ಕಾಸ್ ಸ್ಕ್ವೇರ್ ಥೀಟಾ ಇಸ್ ಈಕ್ವಲ್ ಟು 1 ಇದು ಸರಿಯಾದಂತ ಹೇಳಿಕೆ. ಆಪ್ಷನ್ ಡಿ ಸರಿಯಾದಂತಹ ಉತ್ತರ. ಓಕೆ ರೈಟ್. ನಂತರ 18ನೆಯ ಪ್ರಶ್ನೆ ಸ್ವಲ್ಪ ಉದ್ದದರಿ, ಮಾಡ್ಬೋದು, ಅಂತ ಕಷ್ಟದ್ದೇನಲ್ಲ. ಸೈನ್ 30 ಡಿಗ್ರಿ ಪ್ಲಸ್ ಕಾಸ್ 60 ಡಿಗ್ರಿ ಮೈನಸ್ ಟ್ಯಾನ್ 45 ಡಿಗ್ರಿ. ಸೈನ್ 30 ಅಂದ್ರೆ ಎಷ್ಟು ರೀ, 1/2, ಸರಿನಾ. ನಂತರ ಕಾಸ್ 60 ಅಂದ್ರೆ, ಕಾಸ್ 60 ಗೊತ್ತಿಲ್ಲ, ಕಾಸ್ 60 ಅಂದ್ರೆ ನಾವು ಸೈನ್ 30 ನೋಡ್ತೀವಿ. ಎರಡು ಬೆಲೆಗಳು ಸೇಮ್ ಆಗಿರ್ತಾವು, 1/, ಇದು ಸಹಿತ 1/2 ಆಗಿರ್ತತಿ. ನಂತರ ಮೈನಸ್ ಟ್ಯಾನ್ 45 ಅಂದ್ರೆ ಎಷ್ಟು ರೀ, 1, ಕರೆಕ್ಟಾ. 1/2 ಪ್ಲಸ್ 1/2 ಅಂದ್ರೆ 1 ಬರ್ತತಿ, -1, 1 ಹೋದ್ರೆ ಏನ್ ಬರ್ತ್ರಿ, 0 ಬರ್ತತಿ. 18ನೇ ಪ್ರಶ್ನೆಗೆ ಉತ್ತರ ಆಪ್ಷನ್ ಎ 0 ನಮ್ದು ಸರಿಯಾದಂತ ಉತ್ತರ ಆಗೇತಿ. ನಂತರ 19ನೆಯ ಲೆಕ್ಕ ಏನದ ನೋಡ್ರಿ, 3 ಪ್ಲಸ್ ಸೀಕಂಟ್ ಸ್ಕ್ವೇರ್ ಎ ಗೆ ಸಮನಾದದು. 3 ಪ್ಲಸ್ ಸೀಕಂಟ್ ಸ್ಕ್ವೇರ್ ಎ ಗೆ ಸಮನಾದದು. ಇದಕ್ಕೆ ಸಮಾನದ್ದು ಹೇಳಂತಂದ್ರೆ ನಮ್ಗೆ ಹೆಂಗ್ ಹೇಳಕ್ ಸಾಧ್ಯ, ನಾವೇನ್ ಮಾಡೋಣ ಅಂದ್ರೆ 4 ಆಪ್ಷನ್ಸ್ ಅನ್ನ ಕೊಟ್ಟಾನ್ರಿ, ನೋಡೋಣಂತ. ಏನು ಕೊಟ್ಟಾರ ಇವರು, 4 ಪ್ಲಸ್ ಟ್ಯಾನ್ ಸ್ಕ್ವೇರ್ ಎ, 4 ಪ್ಲಸ್ ಕಾಟ್ ಸ್ಕ್ವೇರ್ ಎ, ಟ್ಯಾನ್ ಸ್ಕ್ವೇರ್ ಎ ಮತ್ತೆ ಕಾಟ್ ಸ್ಕ್ವೇರ್ ಎ ರೂಪದೊಳಗೆ ಕೊಟ್ಟಾರ. ಈಗ ಸೀಕಂಟ್ ಸ್ಕ್ವೇರ್ ಗೆ ಇದಕ್ಕೆ ಈಗ ಇದನ್ನ ನಾವು ಬರೆಯೋದಾಯ್ತು ಅಂದ್ರೆ ನಾವು ಯಾವ ರೂಪದಾಗ ಬರಿತೀವಿ ಅಂದ್ರೆ ಟ್ಯಾನ್ ಸ್ಕ್ವೇರ್ ರೂಪದಾಗ ಬರಿತೀವಿ. ಅಂದ್ರೆ ಏನ್ ಬರಿತೀವಿ, ಸೀಕಂಟ್ ಸ್ಕ್ವೇರ್ ಎ ಇಸ್ ಈಕ್ವಲ್ ಟು 1 ಪ್ಲಸ್ ಟ್ಯಾನ್ ಸ್ಕ್ವೇರ್ ಎ ಅಂತ ಬರಿಬಹುದು. 3 ಪ್ಲಸ್ 1 ಅಂದ್ರೆ 4 ಪ್ಲಸ್ ಟ್ಯಾನ್ ಸ್ಕ್ವೇರ್ ಎ ಆಗಿರ್ತತಿ. ಸೊ 19ನೇ ಪ್ರಶ್ನೆಗೆ ಉತ್ತರ 4 ಪ್ಲಸ್ ಟ್ಯಾನ್ ಸ್ಕ್ವೇರ್ ಎ ಆಪ್ಷನ್ ಎ ನಮ್ದು ಸರಿಯಾದಂತ ಉತ್ತರ ಆಗೈತಿ. ನಂತರ 20ನೆಯ ಪ್ರಶ್ನೆ ಏನದ್ರಿ, ಸೈನ್ ಎ ಇಂಟು ಕೊಸೆಕ್ ಎ. ಅಗದಿ ಸಿಂಪಲ್ ಪ್ರಶ್ನೆ ರೀ, ಅಂತ ಕಷ್ಟದ ಅಲ್ವೇ ಅಲ್ಲ. ಏನದ ನೋಡ್ರಿ, ಸೈನ್ ಎ ಕೊಸೆಕ್ ಎ ಅಂದ್ರೆ ಏನ್ರಿ, ಸೈನ್ ಎ ದ ವಿಲೋಮ. ಅಂದ್ರೆ ನಾವಿದ್ರ 1/, ಸೈನ್ ಎ ಅಂತ ಬರ್ಕೋಬಹುದ್ರಿ, ಹೌದಾ. ಸರಿ, ಹಂಗಂದ್ರೆ ಇದೇನಾಗುತ್ತೆ ಅಂತಂದ್ರೆ ಸೈನ್ ಎ ಗೆ ಸೈನ್ ಎ ಕ್ಯಾನ್ಸಲ್ ಆಗುತ್ತೆ, ಎರಡು ಇದನ್ನ ಗುಣಿಸಿದ್ವಿ ಅಂದ್ರೆ ಉತ್ತರ 1 ಬರ್ತೈತ್ರಿ. ಆಪ್ಷನ್ ಬಿ ನಮ್ದು ಸರಿಯಾದಂತ ಉತ್ತರ ಆಗೈತಿ. ನಂತರ 21ನೆಯ ಪ್ರಶ್ನೆ ಏನದ್ರಿ, 1 ಪ್ಲಸ್ ಟ್ಯಾನ್ ಸ್ಕ್ವೇರ್ ಥೀಟಾಗೆ ಸಮವಾದದು. 1 ಪ್ಲಸ್ ಟ್ಯಾನ್ ಸ್ಕ್ವೇರ್ ಥೀಟಾ ಅಂದ್ರೆ ನಮಗೆ ನಿತ್ಯ ಸಮೀಕರಣ ಗೊತ್ತು ಏನ್ರಿ, ತ್ರಿಕೋನಮಿತಿಯ ನಿತ್ಯ ಸಮೀಕರಣಗಳು ಗೊತ್ತು ಏನ್ರಿ. 1 ಪ್ಲಸ್ ಟ್ಯಾನ್ ಸ್ಕ್ವೇರ್ ಥೀಟಾ ಅಂದ್ರೆ ಏನಾಗಿರ್ತೈತಿ ಅಂತಂದ್ರೆ ಸೀಕಂಟ್ ಸ್ಕ್ವೇರ್ ಥೀಟಾ ಆಗಿರ್ತೈತಿ. ಸೊ ಆಪ್ಷನ್ಸ್ ಅನ್ನ ನೋಡಿದ್ವಿ ಅಂತಂದ್ರೆ ಸೀಕಂಟ್ ಸ್ಕ್ವೇರ್ ಥೀಟಾ ಆಪ್ಷನ್ ಸಿ ಸರಿಯಾದಂತ ಉತ್ತರ ಆಗೈತಿ. ನಂತರ 22ನೆಯ ಪ್ರಶ್ನೆ ಏನದ ನೋಡ್ರಿ, ಸೀಕಂಟ್ ಸ್ಕ್ವೇರ್ ಥೀಟಾ -1 ಇಂಟು 1 ಮೈನಸ್ ಕೊಸೆಕಂಟ್ ಸ್ಕ್ವೇರ್ ಥೀಟಾಗೆ ಸಮವಾದುದು. ಸೀಕಂಟ್ ಸ್ಕ್ವೇರ್ ಥೀಟಾ -1 ಗುಂಡ್ಲೆ 1 ಮೈನಸ್ ಕೊಸೆಕಂಟ್ ಸ್ಕ್ವೇರ್ ಥೀಟಾ, ಕರೆಕ್ಟಾ. ಸರಿ, ಇದಕ್ಕೆ ಸಮವಾದದ್ದು ಬೆಲೆ ಯಾವ್ದು ಅಂತ ಕೇಳಕತ್ತಾರ. ಸೀಕಂಟ್ ಸ್ಕ್ವೇರ್ ಥೀಟಾ -1 ಅಂದ್ರೆ ಏನಾಗಿರ್ತದ್ರಿ, ಅದು ಟ್ಯಾನ್ ಸ್ಕ್ವೇರ್ ಥೀಟಾ ಆಗಿರ್ತೈತಿ, ಕರೆಕ್ಟಾ. ಸರಿ, ಗುಂಡ್ಲೆ 1 ಮೈನಸ್ ಕೊಸೆಕಂಟ್ ಸ್ಕ್ವೇರ್ ಥೀಟಾ. 1 ಮೈನಸ್ ಕೊಸೆಕಂಟ್ ಸ್ಕ್ವೇರ್ ಥೀಟಾ ಅಂದ್ರೆ ಏನ್ರಿ, ಇದಕ್ಕೆ ಬೆಲೆನೇ ಇಲ್ಲ. ಅದ್ರ ಸಂಬಂಧ ನಾವೇನ್ ಮಾಡೋಣ ಅಂತಂದ್ರ ಇದನ್ನ ಯಾವ ರೀತಿ ಬರೀನ್ರಿ,
ಯಾವ ರೀತಿ ಬರೆಯೋಣ ಅಂತಂತಂದ್ರೆ ಈ ರೀತಿ ಬರೆಯೋಣ. 1 ಮೈನಸ್ ಇದನ್ನ ನಾನು ಈ ರೀತಿ ಬರಿತೇನ್ರಿ. ಏನ್ರಿ 1 ಪ್ಲಸ್ ಕಾಟ್ ಸ್ಕ್ವೇರ್ ಥೀಟಾ ಅಂತ ಬರಿತೀನಿ, ಅಥವಾ ಕಾಟ್ ಸ್ಕ್ವೇರ್ ಥೀಟಾ ಪ್ಲಸ್ 1 ಅಂತಾದ್ರೂ ಆಗಿರ್ಲಿ. ಓಕೆ ಸರಿ, ಮುಂದೆ ಇದೇನಾಗುತ್ತೆ ನೋಡ್ರಿ. ಇದೇನಾಗುತ್ತೆ ಅಂತಂದ್ರೆ ಟ್ಯಾನ್ ಸ್ಕ್ವೇರ್ ಥೀಟಾ ಗುಂಡ್ಲೆ 1 ಮೈನಸ್ ಇಲ್ಲಿ ಒಳಗಡೆ ಇದ್ದೆಲ್ಲ ಚಿಹ್ನೆ ಏನಂತ ಬದಲಾಗ್ತಾವ್ರಿ, ಯಾಕಂದ್ರೆ ಹೊರಗಡೆ ಮೈನಸ್ ಐತಿ. ಇದು -1 ಆಗುತ್ತೆ, ಇದು ಮೈನಸ್ ಕಾಟ್ ಸ್ಕ್ವೇರ್ ಥೀಟಾ ಆಗ್ತೈತಿ. ಹಾಗಾದ್ರೆ ಇದೇನಾಗುತ್ತೆ ಅಂತಂದ್ರೆ ಟ್ಯಾನ್ ಸ್ಕ್ವೇರ್ ಥೀಟಾ ಗುಂಡ್ಲೆ 1 ಹೋದ್ರೆ ಏನಾಗುತ್ತೆ 0 ಮೈನಸ್ ಕಾಟ್ ಸ್ಕ್ವೇರ್ ಥೀಟಾ 0. ಇದನ್ನ ಡೈರೆಕ್ಟ್ ಆಗಿ ಏನ್ ಬರ್ತೀನಿ ಅಂತಂದ್ರೆ 1 0 ಬರ್ತೈತಿ, ಅದನ್ನ ಬಿಟ್ಬಿಡ್ತೀನಿ, ಮುಂದೆ ಡೈರೆಕ್ಟ್ ಆಗಿ ಕಾಟ್ ಸ್ಕ್ವೇರ್ ಥೀಟಾ ಅಂತ ಬರೀತೀನಿ. ಓಕೆ, ಟ್ಯಾನ್ ಸ್ಕ್ವೇರ್ ಥೀಟಾ ಮತ್ತು ಕಾಟ್ ಸ್ಕ್ವೇರ್ ಥೀಟಾ ಏನಪ್ಪಾ ಅಂದ್ರೆ ಒಂದು ಇನ್ನೊಂದರದು ವಿಲೋಮ ಐತಿ. ಇಲ್ಲಿ ಜಾಗ ಸಾಲ್ತದ ನೋಡ್ರಿ. ಇಲ್ಲಿ ಟ್ಯಾನ್ ಸ್ಕ್ವೇರ್ ಥೀಟಾ ಇಲ್ಲಿ ಬರೆಯೋಣ, ಇಲ್ಲಿ ಬರೆಯೋಣ. ಟ್ಯಾನ್ ಸ್ಕ್ವೇರ್ ಥೀಟಾ ಗುಂಡ್ಲೆ ಇದೇನಾಗಿರ್ತೈತ್ರಿ -1 ಬಾಗ್ಲೆ ಟ್ಯಾನ್ ಸ್ಕ್ವೇರ್ ಥೀಟಾ ಆಗ್ತೈತಿ. ಕಾಟ್ ಸ್ಕ್ವೇರ್ ಥೀಟಾ ಅಂದ್ರೆ ಏನ್ರಿ 1 ಬಾಗ್ಲೆ ಟ್ಯಾನ್ ಸ್ಕ್ವೇರ್ ಥೀಟಾ ಆಗ್ತೈತಿ. ಇಲ್ಲಿ ನನಗೆ ಸ್ವಲ್ಪ ಬರ್ಲಿಕ್ಕೆ ಸ್ಪೇಸ್ ಕಡಿಮೆ ಐತಿ, ಅಡ್ಜಸ್ಟ್ ಮಾಡ್ಕೊಡ್ರಿ. ರೈಟ್, ಇಲ್ಲಿ ಟ್ಯಾನ್ ಸ್ಕ್ವೇರ್ ಥೀಟಾ ಕ್ಯಾನ್ಸಲ್ ಆಗುತ್ತೆ. 1 ಇಂಟು -1 ಅಂದ್ರೆ ಏನಾಗುತ್ತೆ ಉತ್ತರ -1 ಬರ್ತೈತಿ. ಆಪ್ಷನ್ಸ್ ಅನ್ನ ನೋಡಿದ್ರೆ 22ನೇ ಪ್ರಶ್ನೆಗೆ ಉತ್ತರ ಎ -1 ಸರಿಯಾದಂತ ಉತ್ತರ ಆಗೈತಿ. ಓಕೆನಾ, ಇದನ್ನ ಪೌಸ್ ಮಾಡ್ಕೊಂಡು ಮಾಡ್ಕೊಡ್ರಿ. ನಂತರ 23 ಲೆಕ್ಕ ಏನಂದ್ರೆ ನೋಡ್ರಿ, ಕಾಟ್ ಸ್ಕ್ವೇರ್ ಥೀಟಾ -1 ಮೈನಸ್ ಸೈನ್ ಸ್ಕ್ವೇರ್ ಥೀಟಾಗೆ ಸಮವಾದುದು. ಓಕೆ, ಮೊದಲಕ್ಕೆ ಅದನ್ನ ಬರ್ಕೊಳ್ಳೋಣ, ಮುಂದೆ ಲೆಕ್ಕ ಮಾಡ್ಲಿಕ್ಕೆ ಸರಳ ಆಗಿರ್ತೈತ್ರಿ. ಕಾಟ್ ಸ್ಕ್ವೇರ್ ಥೀಟಾ -1 ಡಿವೈಡೆಡ್ ಬೈ ಸೈನ್ ಸ್ಕ್ವೇರ್ ಥೀಟಾ. ಕಾಟ್ ಸ್ಕ್ವೇರ್ ಥೀಟಾ ಅಂದ್ರೆ ಕಾಟ್ ಸ್ಕ್ವೇರ್ ಥೀಟಾ ಹಿಂಗೆ ಬರೆಯೋಣತ್ರಿ. ಓಕೆ, 1 ಬಾಗ್ಲೆ ಸೈನ್ ಸ್ಕ್ವೇರ್ ಥೀಟಾ ಅಂತಂದ್ರೆ ಏನ್ ಬರ್ತೈತಿ, ಇದರ ವಿಲೋಮ ಏನಾಗಿರ್ತೈತಿ ಅಂತಂದ್ರೆ ಕೋಸಿಕೆಂಟ್ ಸ್ಕ್ವೇರ್ ಥೀಟಾ ಆಗಿರ್ತೈತಿ. ಓಕೆ, ಕಾಟ್ ಸ್ಕ್ವೇರ್ ಥೀಟಾ ಮೈನಸ್ ಕೋಸಿಕೆಂಟ್ ಸ್ಕ್ವೇರ್ ಥೀಟಾ ಅಂದ್ರೆ ಎಷ್ಟ್ರಿ, ಇದ್ರ ಬೆಲೆ ಗೊತ್ತಿಲ್ಲ ರೀ ನಮ್ಗೆ ಎದ್ರ ಬೆಲೆ ಗೊತ್ತೈತಿ ಅಂದ್ರೆ ಕೋಸಿಕೆಂಟ್ ಸ್ಕ್ವೇರ್ ಥೀಟಾ ಮೈನಸ್ ಕಾಟ್ ಸ್ಕ್ವೇರ್ ಥೀಟಾ ಐತಿ, ಇದು ಅದ್ರ ಉಲ್ಟಾ ಐತಿ. ಸೊ ಇದು ನಮ್ಗೆ ಇದು ಮೈನಸ್ ಆಗ್ಬೇಕು, ಇದು ಪ್ಲಸ್ ಆಗ್ಬೇಕು. ಹಿಂಗ ಇದು ಆಗ್ಬೇಕಂದ್ರೆ ನಾವೇನ್ ಮಾಡ್ತೇನ್ರಿ, ಒಂದು ಮೈನಸ್ ಅನ್ನ ಕಾಮನ್ ತೆಗಿತೀನಿ, ಅಂದ್ರೆ ಇದು ಮೈನಸ್ ಕಾಟ್ ಸ್ಕ್ವೇರ್ ಥೀಟಾ ಆಗ್ತೈತಿ, ಇದು ಪ್ಲಸ್ ಕೋಸಿಕೆಂಟ್ ಸ್ಕ್ವೇರ್ ಥೀಟಾ ಆಗ್ತೈತಿ. ಇದನ್ನ ಮೊದ್ಲಿಗೆ ಬರ್ಕೋತೀನಿ, ಆ ನಂತರ ಇದು ಮೈನಸ್ ಕಾಟ್ ಸ್ಕ್ವೇರ್ ಥೀಟಾ ಆಗ್ತೈತಿ. ಮೈನಸ್ ಕಾಮನ್ ತೆಗೆದ್ವಿ ಅಂತಂದ್ರ ಚಿಹ್ನೆಗಳು ಬದಲಾಗ್ತಾವ್ರಿ, ಪ್ಲಸ್ ಇದ್ದು ಮೈನಸ್ ಆಗ್ತಾವ್, ಮೈನಸ್ ಇದ್ದು ಪ್ಲಸ್ ಆಗ್ತಾವ್. ಸೊ ಕೋಸಿಕೆಂಟ್ ಸ್ಕ್ವೇರ್ ಥೀಟಾ ಮೈನಸ್ ಕಾಟ್ ಸ್ಕ್ವೇರ್ ಥೀಟಾ ಅಂದ್ರೆ ಏನ್ರಿ ಬೆಲೆ 1 ಆಗಿರ್ತೈತಿ, ಹಿಂದ್ಗಡೆ ಮೈನಸ್ ಐತಿ ಅಂದ್ರೆ ಇದ್ರ ಬೆಲೆ -1 ಆಗಿರ್ತೈತಿ. ಆಪ್ಷನ್ ಎ ನಮ್ದು ಸರಿಯಾದಂತಹ ಉತ್ತರ. ನಂತರ 24ನೆಯ ಪ್ರಶ್ನೆ ಏನಂದ್ರೆ ನೋಡ್ರಿ, sec a minus tan a equal to k ಆದಾಗ secant a plus tan a ದ ಬೆಲೆಯನ್ನು ಕಂಡುಹಿಡಿಯಿರಿ ಅಂತ ಕೇಳಾಕತ್ತಾರೆ. ಓಕೆ, ಸೊ ಇದು ಇದೇನಪ್ಪಾ ಅಂದ್ರೆ ಸ್ವಲ್ಪ ಡಿಫ್ರೆಂಟ್ ಅದ ಲೆಕ್ಕ, ಇದು ನಮಗ ಸ್ವಲ್ಪ ಚೆನ್ನಾಗಿ ಗೊತ್ತಿರಲಿ. ಓಕೆ ರೈಟ್, secant a minus tan a ಕೇಳಿದ್ದೇನಪ್ಪಾ ಅಂದ್ರೆ secant a plus tan a. secant a plus tan a ಬರ್ಬೇಕಂದ್ರೆ ಏನ್ ಮಾಡಂಬ್ರಿ, ಅದರ್ಲಿಂದ ಏನಪ್ಪಾ ಅಂದ್ರೆ ಗುಣಿಸೋಣ ಮತ್ತು ಭಾಗಿಸೋಣ. ಸರಿನಾ, ನಮಗ್ ಬೇಕಾಗಿದ್ದು ಏನು ಅದನ್ನೇ ತಗೊಂಡ್ಬರೋಣ ಅಂತ್ರಿ. ನಮ್ಗೆ ಬೇಕಾಗಿದ್ದು ಏನಪ್ಪಾ ಅಂತಂದ್ರೆ secant a ಪ್ಲಸ್ tan a ಡಿವೈಡೆಡ್ ಬೈ secant a ಪ್ಲಸ್ tan a. ಇದರಿಂದ ಏನ್ ಮಾಡಣ್ರಿ, ಗುಣಿಸೋಣ ಮತ್ತು ಭಾಗಿಸೋಣ. ಬಲಗಡೆ ಏನಪ್ಪಾ ಅಂದ್ರೆ k ಹೆಂಗದಲ್ಲ ಅದು ಹಂಗೆ ಇರ್ಲಿ. ಓಕೆ, ಇದೇನದರಿ secant a minus tan a, secant a plus tan a ಯಾವ ರೂಪದಾಗ ಅದಾವು, a minus b ಗುಂಡ್ಲೆ a plus b ರೂಪದಾಗ ಅದಾವು. a minus b into a plus b ಅಂದ್ರೆ ಏನಾಗತ್ರಿ, a square minus b square ಆಗುತ್ತೆ. ಅಂದ್ರೆ ಇದೇನಾಗತ್ರಿ ಸೈನ್ ಯಾಕೆ ಬಂತಿಲ್ಲಿ, secant ಅದಲ್ರಿ, secant square a minus tan square a divided by secant a plus tan a is equal to k ಆಗಿರ್ತೈತಿ. ಇದನ್ನ ಯಾಕೆ ಹೆಂಗ್ ಮಾಡ್ಕೊಂಡಿ ಅಂತಂದ್ರೆ secant square a minus tan square a ಅಂದ್ರೆ ಏನ್ರಿ 1 ಬರ್ತೈತಿ. ಸೊ ಇದೇನಾಗತ್ರಿ 1 is equal to 1 ಬಾಗ್ಲೆ secant a plus tan a is equal to ಏನಾಗಿರ್ತೈತಿ k ಆಗಿರ್ತೈತಿ. ಓಕೆ, ನಮಗ ಎದ್ರ ಬೆಲೆ ಬೇಕ್ರಿ, secant a plus tan a ಬೆಲೆ ಬೇಕು. ಸೊ ಇದ್ರದ್ದು ನಾವು ಏನಪ್ಪಾ ಅಂದ್ರೆ ರೆಸಿಪ್ರೋಕಲ್ ತಗೊಳ್ಳೋಣ, ಬಲಗಡೆನೂ ರೆಸಿಪ್ರೋಕಲ್ ತಗೊಳ್ಳೋಣ, ನಮಗ ಉತ್ತರ ಸಿಕ್ಕಿರ್ತೈತಿ. ಸೊ ಇದೇನಾಗತ್ರಿ secant a ಪ್ಲಸ್ tan a ಆಗ್ತೈತಿ. ರೆಸಿಪ್ರೋಕಲ್ ತಗೊಂಡಿವಿ ಅಂದ್ರ, ವಿಲೋಮ ತಗೊಂಡಿವಿ ಅಂದ್ರ ಈ k ದ ವಿಲೋಮ ಏನಾಗಿರ್ತೈತಿ ಅಂದ್ರ 1 ಬಾಗ್ಲೆ k ಆಗಿರ್ತೈತಿ. ಯಾಕ್ರಿ, ಇಲ್ಲಿ ಛೇದವಾಗಿ ಏನೂ ಇಲ್ಲ ಅಂದ್ರೆ 1 ಇರ್ತೈತಿ, k ಬಾಗ್ಲೆ 1 ವಿಲೋಮ 1 ಬಾಗ್ಲೆ k ಆಗ್ತೈತಿ. ಸೊ ಆಪ್ಷನ್ಸ್ ಅನ್ನ ನೋಡಿದ್ವಿ ಅಂದ್ರೆ ಆಪ್ಷನ್ ಡಿ 1 ಬಾಗ್ಲೆ k ನಮ್ದು ಸರಿಯಾದಂತ ಉತ್ತರ
ಆಗಿರ್ತೈತಿ. ನೆಕ್ಸ್ಟ್ 25ನೇ ಲೆಕ್ಕ ಏನದ ನೋಡ್ರಿ, 8 tan p equal to 15 ಆದಾಗ sin p minus cos p ಗೆ ಸಮವಾದದ್ದು ಅಂತ ಕೇಳಾಕತ್ತಾರ. ಮೊದ್ಲಕ್ಕೆ ಅದನ್ನ ಬರ್ಕೊಂಡ್ಬಿಡ್ತೇನ್ರಿ. ಏನ್ರಿ 8 tan p is equal to 15 ಕರೆಕ್ಟಾ? 15 ಆದಾಗ sin p ಮೈನಸ್ ಕಾಸ್ ಪಿ ಯ ಬೆಲೆಯನ್ನ ಕಂಡಿಡ್ರಿ ಅಂತ ಹೇಳಕತ್ತಾರ್ರಿ. ಮೊದಲಕ್ಕೆ ನಾವೇನ್ ಮಾಡೋಣ ಅಂದ್ರೆ sin p ಮತ್ತೆ ಕಾಸ್ ಪಿ ಬೆಲೆ ಬೇಕು, ಅದ್ರ ಸಂಬಂಧ ನಾನು ಇದನ್ನ ಏನ್ ಮಾಡ್ತೀನಿ ಅಂದ್ರೆ tan p ಅನ್ನ ತಗೋತೀನಿ. tan p is equal to 8 ಬಲಗಡೆ ಹೋದ್ರೆ ಏನಾಗುತ್ತೆ? 15 ಭಾಗಲೆ 8 ಆಗ್ತೈತಿ. ಓಕೆ ಸರಿ, ಇದಕ್ಕೆ ಸಂಬಂಧಪಟ್ಟಂಗೆ ಏನ್ ಮಾಡ್ರಿ ಅಂತಂದ್ರೆ ಒಂದು ಲಂಬಕೋನ ತ್ರಿಕೋನವನ್ನ ಹಾಕೊಳ್ಳೋಣಂತ. ಇಲ್ಲಿ ಪಿ ಈ ಕಡೆ ಬರ್ಕೊಳ್ಳೋಣಂತ್ರಿ, ಇಲ್ಲಿ ಕ್ಯೂ ಇರ್ಲಿ, ಇಲ್ಲಿ ಆರ್ ಇರ್ಲಿ, ಇದು ಲಂಬಕೋನ. ಹೌದಾ? ಟ್ಯಾನ್ ಪಿ ಅಂದ್ರೆ ಏನ್ರಿ? ಟ್ಯಾನ್ ಪಿ ಅಂತಂದ್ರೆ ಅಭಿಮುಖ ಬಾಹು ಬಾಗ್ಲೆ ಪಾರ್ಶ್ವ ಬಾಹು. ಹೌದಾ ಸರಿ, ಹಾಗಾದ್ರೆ ಅಭಿಮುಖ ಬಾಹು ಅಂದ್ರೆ ಏನೈತ್ರಿ ಇಲ್ರಿ? ಕ್ಯೂ ಆರ್ ಐತಿ. ಆ ನಂತರ ಪಾರ್ಶ್ವ ಬಾಹು ಅಂದ್ರೆ ಏನೈತ್ರಿ? ಇಲ್ಲಿ ಪಿ ಕ್ಯೂ ಐತಿ. ಓಕೆ ಇಸ್ ಈಕ್ವಲ್ ಟು 15 ಭಾಗಲೆ 8 ಆಗಿರ್ತೈತಿ. ಓಕೆ, ಹಾಗಾದ್ರೆ ಇಲ್ಲಿ ನಾವು ಅವಶ್ಯಕ ಮತ್ತೆ ಛೇದಕ ಒಂದು ಸ್ಥಿರಾಂಕದಿಂದ ಗುಣಿಸ್ಬೇಕು. ನಾನು ಏನ್ ತಗೋತೀನಿ ಅಂದ್ರೆ ಅದನ್ನ ಕೆ ಅಂತ ತಗೋತೇನ್ರಿ. ಅಂದ್ರೆ ಇಲ್ಲಿ ಕ್ಯೂ ಆರ್ ಬೆಲೆ ಏನಾಗಿರ್ತೈತಿ ಅಂದ್ರೆ 15 ಕೆ ಆಗಿರ್ತೈತಿ. ಆ ನಂತರ ಪಿ ಕ್ಯೂ ಬೆಲೆ ಅಂದ್ರೆ ಏನಾಗಿರ್ತೈತಿ ಅಂದ್ರೆ 8 ಕೆ ಆಗಿರ್ತೈತಿ. ಏನ್ರಿ ಕ್ಯೂ ಆರ್ ಅಂದ್ರೆ ಎಲ್ಲದ ನೋಡ್ರಿ, ಇಲ್ಲಿ ಇದು ಕ್ಯೂ ಆರ್ 15 ಕೆ ಐತಿ. ಓಕೆ, ಪಿ ಕ್ಯೂ ಎಷ್ಟೈತ್ರಿ? 8 ಕೆ ಐತಿ. ನಮಗ ಪಿ ಆರ್ ಬೆಲೆ ಕಂಡುಹಿಡಿಯುವ ಅಂದ್ರೆ ನಾವು ಯಾವುದೇ ಒಂದು ತ್ರಿಕೋನ ಮಿತಿ ಇದ್ರೂ ಸಹಿತ ಕಂಡುಹಿಡಿಯಾಕ ಬರ್ತೈತಿ. ಓಕೆ, ಸೊ ಪೈಥಾಗೋರಸ್ ಪ್ರಮೇಯದ ಆಧಾರದ ಮೇಲೆ ನಾ ಡೈರೆಕ್ಟ್ ಆಗಿ ಬರೆದ್ಬಿಡ್ತೇನೆ ನೋಡ್ರಿ. ಇಲ್ಲಿ ಪಿ ಆರ್ ಸ್ಕ್ವೇರ್ ಇಸ್ ಈಕ್ವಲ್ ಟು ಪಿ ಕ್ಯೂ ಸ್ಕ್ವೇರ್ ಪ್ಲಸ್ ಕ್ಯೂ ಆರ್ ಸ್ಕ್ವೇರ್. ಪಿ ಆರ್ ಸ್ಕ್ವೇರ್ ಅಂದ್ರೆ ಗೊತ್ತಿಲ್ಲ, ನಾವು ಅದನ್ನ ಕಂಡುಹಿಡಿಬೇಕು. ಪಿ ಕ್ಯೂ ಸ್ಕ್ವೇರ್ ಅಂದ್ರೆ ಏನದ್ರಿ? 8 ಕೆ ಅದ, 8 ಕೆ ವರ್ಗ ಪ್ಲಸ್ ಕ್ಯೂ ಆರ್ ಸ್ಕ್ವೇರ್ ಅಂದ್ರೆ ಏನದ್ರಿ? 15 ಕೆ ವರ್ಗ. 8 ಕೆ ಅಂದ್ರೆ ಏನ್ ಬರ್ತ್ರಿ? 64 ಕೆ ಸ್ಕ್ವೇರ್ ಬರ್ತೈತಿ. ಪ್ಲಸ್ 15 ಕೆ ಅಂದ್ರೆ ಏನ್ರಿ? 225 ಕೆ ಸ್ಕ್ವೇರ್ ಬರ್ತೈತಿ. ಸರಿನಾ? 64 ಪ್ಲಸ್ 225 ಅಂದ್ರೆ ಏನ್ ಬರ್ತ್ರಿ? 289 ಕೆ ಸ್ಕ್ವೇರ್. ಏನ್ರಿ? ಪಿ ಆರ್ ಸ್ಕ್ವೇರ್ ಅಂದ್ರೆ ನಮಗೆ ಪಿ ಆರ್ ಸ್ಕ್ವೇರ್ ಬೇಕಾಗಿಲ್ಲ, ಪಿ ಆರ್ ಬೇಕು. ಅಂದ್ರೆ ಇದರ ವರ್ಗ ಮೂಲವನ್ನ ತಗೋತೀವಿ. ಪಿ ಆರ್ ದ ವರ್ಗ, ಇದ್ರ ವರ್ಗ ಮೂಲ ತಗೊಂಡ್ರೆ ಅಂದ್ರೆ ಏನ್ ಬರ್ತೈತ್ರಿ? ಇದು 289 ವರ್ಗ ಮೂಲ 17 ಕೆ ಸ್ಕ್ವೇರ್ ವರ್ಗ ಮೂಲ ಅಂತಂದ್ರೆ ಏನ್ ಬರ್ತ್ರಿ? ಕೆ ಬರ್ತತಿ. ಸರಿನಾ? ಪಿ ಆರ್ ಅಂದ್ರೆ ಏನ್ರಿ? 17 ಕೆ ಆಗೈತಿ. ಓಕೆ, ಈಗ ಅವ್ರು ಕೇಳಿರುವಂತಹ ಬೆಲೆ ನೋಡೋಣಂತ್ರಿ. ಏನ್ ಕೇಳಾಕತ್ತಾರೆ ಅವರು? ಸೈನ್ ಪಿ ಮೈನಸ್ ಕಾಸ್ ಪಿ. ಸೈನ್ ಪಿ ಮೈನಸ್ ಕಾಸ್ ಪಿ. ಸೈನ್ ಅಂದ್ರೆ ಏನ್ರಿ? ಅಭಿಮುಖ ಬಾಹು ಬಾಗ್ಲೆ ಪಾರ್ಶ್ವ ಬಾಹು. ಅಭಿಮುಖ ಬಾಹು, ಇದಕ್ಕೆ ಅಭಿಮುಖ ಬಾಹು ಏನದ್ರಿ? 15 ಕೆ ಐತಿ ಬಾಗ್ಲೆ ವಿಕರ್ಣ. ಸಾರಿ, ಸೈನ್ ಪಿ ಅಂದ್ರೆ ಏನ್ರಿ? ಅಭಿಮುಖ ಬಾಹು ಬಾಗ್ಲೆ ವಿಕರ್ಣ. ವಿಕರ್ಣ ಅಂದ್ರೆ ಎಷ್ಟೈತ್ರಿ? 17 ಕೆ ಐತಿ ಮೈನಸ್ ಕಾಸ್ ಪಿ ಅಂದ್ರೆ ಏನ್ರಿ? ಪಾರ್ಶ್ವ ಬಾಹು ಬಾಗ್ಲೆ ವಿಕರ್ಣ. ಪಾರ್ಶ್ವ ಬಾಹು 8 ಕೆ ಐತಿ, ವಿಕರ್ಣ ಅಂದ್ರೆ ಎಷ್ಟೈತ್ರಿ ಅಂತಂದ್ರ 17 ಕೆ ಐತಿ. ಕೆಗೆ ಕೆ ಕ್ಯಾನ್ಸಲ್ ಮಾಡೋಣ, ಕೆಗೆ ಕೆ ಕ್ಯಾನ್ಸಲ್ ಮಾಡೋಣ. ಇಲ್ಲಿ ಏನಾಗತ್ರಿ? 15 ಬಾಗ್ಲೆ 17 ಮೈನಸ್ 8 ಬಾಗ್ಲೆ 17. 15 8 ಹೋದ್ರೆ ಎಷ್ಟು ಬರ್ತದ್ರಿ? 7 ಉಳಿತೈತಿ. ಓಕೆ, 7 ಬಾಗ್ಲೆ 17 ಉತ್ತರ ಆಗಿರ್ತೈತಿ. ಸೊ ಆಪ್ಷನ್ಸ್ ಅನ್ನ ನೋಡಿದ್ರೆ 7 ಬಾಗ್ಲೆ 17 ಆಪ್ಷನ್ ಡಿ ಸರಿಯಾದಂತ ಉತ್ತರ ಆಗೈತಿ. ಓಕೆನಾ? ಥೀಟಾ ನೆಕ್ಸ್ಟ್ 26ನೇ ಪ್ರಶ್ನೆ ಏನಂತ ನೋಡ್ರಿ. ಥೀಟಾ ಒಂದು ಲಘು ಕೋನ ಇರುವಂತೆ ಟ್ಯಾನ್ ಸ್ಕ್ವೇರ್ ಈಕ್ವಲ್ ಟು 8 ಬಾಗ್ಲೆ 7 ಆಗೈತ್ರಿ. ಏನದ್ರಿ? 26ನೇ ಪ್ರಶ್ನೆ ಏನದ್ರಿ? ಟ್ಯಾನ್ ಸ್ಕ್ವೇರ್ ಥೀಟಾ ಇಸ್ ಈಕ್ವಲ್ ಟು ಏನದ್ರಿ? 8 ಬಾಗ್ಲೆ 7 ಆದಾಗ ಟ್ಯಾನ್ ಸ್ಕ್ವೇರ್ ಥೀಟಾ ಬೆಲೆ ಏನಾಗೈತಿ ಅಂದ್ರೆ 8 ಬಾಗ್ಲೆ 7 ಆಗೈತಿ. ನಂತರ ಮುಂದೆ ಏನಾಗುತ್ತಾರೆ ಇವರು? 1 ಪ್ಲಸ್ ಸೈನ್ ಥೀಟಾ ಇಂಟು 1 ಮೈನಸ್ ಸೈನ್ ಥೀಟಾ ಬಾಗ್ಲೆ 1 ಪ್ಲಸ್ ಕಾಸ್ ಥೀಟಾ ಇಂಟು 1 ಮೈನಸ್ ಕಾಸ್ ಥೀಟಾದ ಬೆಲೆಯು ಏನಾಗಿರ್ತೈತಿ ಅಂತ ಕೇಳಾಕತ್ತಾರ. ಅದನ್ನ ನಾ ಇಲ್ಲಿ ಬರ್ಕೊಂಡ್ಬಿಡ್ತೇನ್ರಿ. ಏನ್ರಿ? 1 ಪ್ಲಸ್ ಸೈನ್ ಥೀಟಾ ಗುಂಡ್ಲೆ 1 ಮೈನಸ್ ಸೈನ್ ಥೀಟಾ. 1 ಪ್ಲಸ್ ಸೈನ್ ಥೀಟಾ ಇಂಟು 1 ಮೈನಸ್ ಸೈನ್ ಥೀಟಾ ಬಾಗ್ಲೆ 1 ಪ್ಲಸ್ ಕಾಸ್ ಥೀಟಾ ಗುಂಡ್ಲೆ 1 ಮೈನಸ್ ಕಾಸ್ ಥೀಟಾ. ಓಕೆ, 1 ಪ್ಲಸ್ ಕಾಸ್ ಥೀಟಾ ಇಂಟು 1 ಮೈನಸ್ ಸೈನ್ ಥೀಟಾ ಅಂದ್ರೆ ಏನ್ರಿ? ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ ರೂಪದಾಗ ಅದಾವು. ಅಂದ್ರೆ ಇದೇನಾಗತ್ರಿ? ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್. 1 ಸ್ಕ್ವೇರ್ ಅಂದ್ರೆ 1 ಆಗಿರ್ತೈತಿ, ಸೈನ್ ಥೀಟಾ ಸ್ಕ್ವೇರ್ ಅಂದ್ರೆ ಸೈನ್ ಸ್ಕ್ವೇರ್ ಥೀಟಾ ಆಗ್ತೈತಿ. ಓಕೆ, 1 ಪ್ಲಸ್ ಕಾಸ್ ಥೀಟಾ ಇಂಟು 1 ಮೈನಸ್ ಕಾಸ್ ಥೀಟಾ ಅಂದ್ರೆ ಏನಾಗತ್ರಿ? 1 ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ ರೂಪದೊಳಗೆ ಬರ್ಕೊಂಡ್ವಿ ಅಂದ್ರೆ ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್. ಎ ಅಂದ್ರೆ 1, 1 ವರ್ಗ 1, ಅಂತರ ಕಾಸ್ ಥೀಟಾದ ವರ್ಗ ಕಾಸ್ ಸ್ಕ್ವೇರ್ ಥೀಟಾ ಆಗಿರ್ತೈತಿ. 1 ಮೈನಸ್ ಸೈನ್ ಸ್ಕ್ವೇರ್ ಥೀಟಾ ಅಂದ್ರೆ ಏನ್ರಿ? ಕಾಸ್ ಸ್ಕ್ವೇರ್ ಥೀಟಾ. ಓಕೆ, ಬಾಗ್ಲೆ 1 ಮೈನಸ್ ಕಾಸ್ ಸ್ಕ್ವೇರ್ ಥೀಟಾ ಅಂದ್ರೆ ಏನ್ರಿ?
ಸೈನ್ ಸ್ಕ್ವೇರ್ ಥೀಟಾ. ಕಾಸ್ ಸ್ಕ್ವೇರ್ ಥೀಟಾ ಬಾಗ್ಲೆ ಸೈನ್ ಸ್ಕ್ವೇರ್ ಥೀಟಾ ಅಂದ್ರೆ ಏನಾಗುತ್ತೆ ಅಂದ್ರೆ ಕಾಟ್ ಸ್ಕ್ವೇರ್ ಥೀಟಾ ಆಗತ್ರಿ. ಕರೆಕ್ಟಾ? ಸರಿನಾ? ಕಾಸ್ ಬೈ ಸೈನ್ ಅಂದ್ರೆ ಏನಾಗುತ್ತೆ ರೀ? ಕಾಟ್ ಆಗುತ್ತೆ. ಕಾಸ್ ಸ್ಕ್ವೇರ್ ಥೀಟಾ ಬಾಗ್ಲೆ ಸೈನ್ ಸ್ಕ್ವೇರ್ ಥೀಟಾ ಅಂದ್ರೆ ಕಾಟ್ ಸ್ಕ್ವೇರ್ ಥೀಟಾ ಆಗುತ್ತೆ. ಟ್ಯಾನ್ ಸ್ಕ್ವೇರ್ ಥೀಟಾ ಅಂದ್ರೆ 8 ಬಾಗ್ಲೆ 7 ಐತಿ. ಕಾಸ್ ಸ್ಕ್ವೇರ್ ಥೀಟಾ ಅಂದ್ರೆ ಏನ್ರಿ? ಟ್ಯಾನ್ ಕಾಟ್ ಏನಪ್ಪಾ ಅಂದ್ರೆ ಒಂದಕ್ಕೊಂದು ವಿಲೋಮ ಅದಾವು. ಇದು 8 ಬಾಗ್ಲೆ 7 ಅಂದ್ರೆ ಇದೇನಾಗಿರ್ತೈತಿ ಅಂದ್ರೆ 7 ಬಾಗ್ಲೆ 8 ಆಗಿರ್ತೈತಿ. ಸೊ ಆಪ್ಷನ್ಸ್ ಅನ್ನ ನೋಡಿದ್ವಿ ಅಂತಂದ್ರ ಆಪ್ಷನ್ ಬಿ 7 ಬಾಗ್ಲೆ 8 ಸರಿಯಾದಂತ ಉತ್ತರ ಆಗೈತಿ. ಓಕೆನಾ? ಇದನ್ನ ಪೌಸ್ ಮಾಡ್ಕೊಂಡು ಕಾಪಿ ಮಾಡ್ಕೊಡ್ರಿ. ಇದಿಷ್ಟು ನಿರ್ದೇಶಾಂಕ ರೇಖಾಗಣಿತ ಪಾಠದ ಮೇಲಿನ ಬಹು ಆಯ್ಕೆ ಪ್ರಶ್ನೆಗಳಾಗಿದ್ದು. ಮುಂದಿನ ವಿಡಿಯೋದೊಳಗ 1 ಅಂಕದ ಪ್ರಶ್ನೆಗಳನ್ನ ಡಿಸ್ಕಸ್ ಮಾಡೋಣ ಅಂತ. ಓಕೆ, ಸೊ ಚೆನ್ನಾಗಿ ಓದ್ಕೊಳ್ರಿ, ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ರಿ. ದೇವ್ರು ಎಲ್ಲರಿಗೂ ಒಳ್ಳೇದ್ ಮಾಡ್ಲಿ ಅಂತ ಆಶಿಸ್ತಾ ಈ ಒಂದು ವಿಡಿಯೋನ ನಾನು ಅಲ್ಲಿಗೆ ಮುಗಿಸ್ತಾ ಇದ್ದೇನೆ.